ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಇದು ಮನೆ ನಿನ್ನ ನೆಂಟಿ ಅನ್ನಿಸ್ತಿಲ್ಲ, ಬಾಸ್ ತರ ಕಾಣ್ತಿದ್ಯಾ. ನಾನು ಯಾವಾಗಲೂ ನಿನ್ನ ಸೇವೆ ಮಾಡ್ಕೊಂಡು ನಿನ್ನ ಬಕೆಟ್ ಹಿಡಿಬೇಕಾ? ಇಷ್ಟು ಸಣ್ಣ ವಿಷಯಕ್ಕೆ ನೀನು ಮನೆ ಬಿಟ್ಟು ಹೋಗೋದು ಚೆನ್ನಾಗಿರಲ್ಲ. ಮನೆ ಬಿಟ್ಟು ಹೋಗ್ತಾ ಇರೋಳು ನಾನಲ್ಲ, ನೀವು. ಮಧು ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ಲು ಗೌಡ್ರೆ. ಅವರೇ ನನಗ್ ಡಿವೋರ್ಸ್ ಕೊಡೋದು, ನಾನೇ ಅವ್ರಿಗೆ ಡಿವೋರ್ಸ್ ಕೊಡ್ತೀನಿ. ಗೌಡ್ರೆ ಮಧು ಏನ್ ಹೇಳಿದ್ಲು ಹೇಳಿ. ನಾನು ಈಗಲೇ ಹೋಗಿ ಮಧುರ ಮಾತಾಡ್ಕೊಂಡ್ ಬರ್ತೀನಿ ಇರಿ. ಆಮೇಲೆ ಪುಟ್ಮಣಿ ಇಷ್ಟೊತ್ತು ನಾ ಅಲ್ಲಿ ಹೋಗಿ ಗೆಡ್ಡೆ ಗೆಣಸ್ ಕೀಳ್ತಾ ಇದ್ನ. ತಪ್ಪು ಮಾಡಿರೋದು ಅವಳು, ನಾನು ಹೋದ್ರೆ ನಾನೇ ತಪ್ಪು ಮಾಡಿರೋದು ಅಂತ ಆಗುತ್ತೆ. ನಾನು ಸೋಲ್ಬಾರ್ದು. ನಾನೇನು ತಪ್ಪು ಮಾಡಿಲ್ಲ, ಅವರೇ ಬಂದು ಮಾತಾಡ್ಲಿ. ಐ ಸ್ವೇರ್ ಇದ್ರಲ್ಲಿ ನಂದು ಯಾವ ತಪ್ಪು ಇಲ್ಲ. ಅಲ್ಲಿ ಬಿದ್ದಿದ್ದ ಚಪ್ಪಲಿನ ತೆಗ್ದು ಪಕ್ಕಕ್ಕೆ ಇಡಿ ಅಂತ ಹೇಳ್ದೆ ಅಷ್ಟೇ. ಅಷ್ಟಕ್ಕೆ ಜಗಳ ಮಾಡ್ಕೊಂಡು ಹೋಗ್ಬಿಟ್ರು. ಮುಂಚೆ ಹೀಗಿರ್ಲಿಲ್ಲ, ನಾನು ಸುಮ್ಮನೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಸಾಕಿತ್ತು, ಹೆದರ್ಕೊಳ್ಳೋರು. ಈಗ ನನ್ನೇ ಹೆದರಿಸಿ ಮನೆ ಬಿಟ್ಟು ಆಚೆ ಹೋಗ್ಬಿಟ್ರು. ನಾಳೆ ನನ್ನ ಬರ್ತ್ಡೇನ ಹೇಗೆ ಒಬ್ಳೆ ಸೆಲೆಬ್ರೇಟ್ ಮಾಡಲಿ? ನಾಳೆಗ ಮಧುರ ಅವ್ರ ಬರ್ತಡೇನಾ? ಹ್ಞೂ ಕಣೆ, ಪ್ರತಿ ವರ್ಷ ಶಾರ್ಪ್ 12 o'clockಗೆ ನನ್ನ ಬರ್ತ್ಡೇಗೆ ಮಿಸ್ ಮಾಡಿದ್ರೆ ವಿಶ್ ಮಾಡ್ತಿದ್ರು. ಆಮೇಲೆ ಎಲ್ರಿಗೂ ಪಾರ್ಟಿನೂ ಕೊಡಿಸ್ತಿದ್ರು. ಖರ್ಚನೂ ನಂದೆ, ಆದರೆ ಎಷ್ಟು ಗ್ರ್ಯಾಂಡಾಗಿ ಪಾರ್ಟಿನ ಸೆಲೆಬ್ರೇಟ್ ಮಾಡ್ತಿದ್ರು ಗೊತ್ತಾ? ನಾನು ಅದಕ್ಕೆ ಮೋಲ್ಡ್ ಆಗಿಬಿಟ್ಟಿದ್ದೆ. ಈಗ ಅವೆಲ್ಲ ಬರೀ ನೆನಪಷ್ಟೆ. ಮಧುರ ಅವ್ರೆ, ನೀವು ಯಾರೂ ಯೋಚನೆ ಮಾಡಬೇಡಿ. ನಿಮ್ಗೆ ನಾ ವಿಶ್ ಮಾಡ್ತೀನಿ, ಪಾರ್ಟಿನೂ ಕೊಡಿಸ್ತೀನಿ. ನಾ ಮಾಡೋ ಅರೇಂಜ್ಮೆಂಟ್ಸ್ನ ನೋಡಿ ಅಣ್ಣಪ್ಪನವ್ರು ಸಣ್ಣ ನೆನಪು ನಿಮಗೆ ಆಗಬಾರ್ದು, ಹಂಗೆ ಮಾಡ್ತೀನಿ. ಚಂದನವ್ರೆ, ಎಲ್ಗೋಗಿದ್ರಿ? ಎಲ್ಲಿ ಹೋಗಿದ್ದೆ, ಎಲ್ಲಿ ಹೋಗ್ತಿದ್ದೀನಿ ಒಂದು ಗೊತ್ತಾಗ್ತಿಲ್ಲ. ನೀವೇ ನನಗೆ ದಾರಿ ತೋರಿಸ್ಬೇಕು. ಚಂದನವ್ರೆ, ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಿ? ಯಾನ ಇದು? ಈ ಬುಕ್ಕೆ ಯಾರಿಗೆ? ಮನೆಯವರೇ, ಅದು ಬುಕ್ಕೆ ಅಲ್ಲ, ಬೊಕ್ಕೆ. ಹಿಡಿದ್ರಿ ಚಾಡ. ಇದನ್ನ ಯಾರಿಗೆ ತಂದಿದ್ದೀರಿ? ನಾಳೆ ಮಧುರನ್ ಬರ್ಡೇ ಇದೆ, ಅವಳು ಕೊಡಕ್ ತಂದಿದ್ದೀನಿ. ಓಹೋ, ಮಧುರ ಅವ್ರ ಬರ್ತಡೇ ಅಣ್ಣಪ್ಪನವ್ರು ನೆನಪದೆ. ಅಲ್ಲ, ಹುಟ್ಟಬ್ಬ ಇರೋದು ನಾಳೆಗೆ, ಇವತ್ತು ಯಾಕಿದಂತ ಅಂದ್ರೆ? ಅವಳಿಗೆ ಪ್ರತಿ ಸಲ ನಾನೇ ಮೊದಲು ವಿಶ್ ಮಾಡಬೇಕು. ರಾತ್ರಿ 12 ಗಂಟೆಗೆ ಸರಿಯಾಗಿ ರೋಸ್ ಕೊಟ್ಟು ವಿಶ್ ಮಾಡ್ತಿದ್ದೆ. ಆದ್ರೆ ಈ ಸಲ ಹೂವಿನ ಗುಚ್ಚನೆ ತಂದಿದ್ದೀನಿ. ವಿಶ್ ಮಾಡೋಕ್ ಧೈರ್ಯ ಸಾಲ್ತಿಲ್ಲ. ಅಣ್ಣಪ್ಪನವ್ರೆ, ನೀವು ಯಾರು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಆಗಿರೋ ನೋವುಗ ನಾ ಮುಲ್ಲ ಮತ್ಲ್ಯಾ. ನೀವು ಮುಲಾ ಮಚ್ಚಲ್ಲ, ಮಸಾಲೆ ಹರಿತೀರ. ಏನಂದ್ರೆ ನನ್ನ ನೋವನ್ನ ನೀವು ಹೇಗೆ ದೂರ ಮಾಡ್ತೀರಿ ಎಂದೆ. ನಿಮ್ಮ ವಿಷಯಕ್ಕೆ ತಗೊಂಡೋಗಿ ಮಧುರ ಅವ್ರಿಗೆ ಹೇಳ್ತೀನಿ. ನೋಡ್ರೆ, ನೀವು ಮಧುರ ಹತ್ರ ಹೋಗ್ತೀರಾ? ಅದಕ್ಕೆ ತಾನೇ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಏನಂದ್ರೆ? ಅಲ್ಲ, ಮಧುರ ಅವ್ರ ತನಕ ಹೋಗದೆ 500 ಹೆಂಡ್ರಿಗೆ ಹೋಗಿ ವಿಶ್ ಮಾಡಕ್ಕಾದ. ಮಧುರ ಅವ್ರ ತನಕ ಹೋಗಿ ನೀವು ವಿಶ್ ಮಾಡಿದ್ದೀರಿ ಅಂತ ಹೇಳ್ಬಿಡ್ತೀನಿ. ಅಮರ ಪ್ರೇಮಿಗಳ ಮಧ್ಯೆ ಪಾರ್ವಾಳೆ ತರ ರಾಯಭಾರಿ ಆಗ್ಬಿಡ್ತೀನಿ. ನೋಡ್ರೆ, ನೀವೆಷ್ಟು ಒಳ್ಳೆಯವರು. ನಿಮ್ಮ ಹೃದಯದ ಆಂತರ್ಯವನ್ನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಅರ್ಥ ಮಾಡ್ಕೊಂಡಿದ್ರೆ ನಾ ಯಾಕೆ ಹಿಂಗೆ ಇರ್ತಿದ್ದೆ? ಎಲ್ಲ ನನ್ನ ಅಪಾರ್ಥ ಮಾಡ್ಕೊಳ್ಳವ್ರಿ. ಇನ್ ಮುಂದೆ ಹೀಗಾಗಲ್ಲ ಗೌಡ್ರೆ. ನೋಡ್ರೆ, ನೀವು ನನಗೆ ಸಹಾಯ ಮಾಡಕ್ ಒಪ್ಕೊಂಡ್ರಲ್ಲ, ನಿಮ್ ಋಣನ ಹೇಗ್ ತೀರಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ, ಒಂದೇ ಸಲ ತೀರ್ಸಿದ್ರೆ ಆಯ್ತು ಬಿಡಿ. ಈಗ ಬೊಕ್ಕ ಒಂದೇ ಬ್ಯಾರೆ ಏನಾರು ತಂದಿದ್ದಾರ್ಯಾ? ಗ್ರೀಟಿಂಗ್ ತಂದಿದ್ದೀನಿ. ಓ ಅಣ್ಣಪ್ಪನವ್ರೆ,
ಖಾಲಿ ಖಾಲಿ ತಗೊಂಡೋಗಿ ಕೊಟ್ಬಿಟ್ರೆ ನನ್ನ ಪೋಲಿ ಅನ್ಕೋತಾರೆ ನಿಮ್ಮನ್ನ ಇದ್ರೊಳಗ 108 ಸತ ಮಧುರ ಐ ಲವ್ ಯು ಅಂತ ಬರ್ಕೊಡಿ ತಗೊಂಡೋಗಿ ಕೊಟ್ಟೆಟ್ಕಲ್ಲಿ ಓಡ್ ಬಂದು ನನ್ನ ತಪ್ಕೊಂಡ್ಬಿಡ್ಬೇಕು ನಿಮ್ಮನ್ನ ತಗೊಳ್ಳಿ ಬಿರ್ಬಿರ್ನ ಬರ್ಕೊಡಿ ತಗೊಳ್ಳಿ. ಥ್ಯಾಂಕ್ ಯು ಗೌಡ್ರೆ, ಥ್ಯಾಂಕ್ಸ್ ಅ ಲಾಟ್. ಬಾಬಣ್ಣ ನೀವು ಸಾನೆ ನೀಚ್ ಪರ್ಸನ್. ಅದು ನೀಚ್ ಪರ್ಸನ್ ಅಲ್ಲ ಕಮ್ಮಿ, ನೈಸ್ ಪರ್ಸನ್. ಹಿಡಿದ್ರಿ ಜಾಡ. ಅಣ್ಣ ಬಿರ್ಬಿರ್ನ ಬರರಿ. ಗೌಡ್ರೆ, ನಾನು ಐ ಲವ್ ಯು ಅಂತ ಬರೆದ್ರೆ ಮಧು ನನ್ನ ಮನೆಗೆ ಸೇರಿಸ್ತಾಳಲ್ಲ, ನೋಡೋ ಬರರಿ. ಪೆನ್ ಕೊಡಿ ಗೌಡ್ರೆ. ಅಣ್ಣಪ್ಪನವ್ರೆ, ಪೆನ್ನಲ್ಲಿ ಬರೆದ್ರೆ ಮನ್ಸು ಮುಟ್ಟಲ್ಲ, ರಕ್ತದಲ್ಲಿ ಬರೆದ್ರೆ ಇನ್ನೂ ಪಸಂದಾಗಿರ್ತದೆ. ಕರೆಕ್ಟ್ ಗೌಡ್ರೆ, ರಕ್ತದಲ್ಲೇ ಬರೀತೀನಿ. ಚಾಕು ಕೊಡಿ. ಆಮೇಲೆ ಪುಟ್ಮಲಿ ಓಣೋಗಿ ಚಾಕು ತಗೊಂಬ. ನಾವು ಸಮಾಧಾನವಾಗಿರಿ. ಅವರೇ ಚಾಕು ತಂದೆ ಬಿಟ್ರಾ? ಯಾವ್ದ್ಯಾವ ಮುಖ ನೋಡಿ ಕೊಡಮ್ಮೆ. ಅಣ್ಣಪ್ಪನವ್ರೆ ತಗೊಳ್ಳಿ, ಕೈ ಕುಯ್ಕೊಂಡ್ ಬರ್ರಿ. ನೀವು ಬರೀತಾ ಇದ್ರೆ ಮಂಡ್ಯ ತಗೊಂಡು ಅಂಬರೀಷ್ ಅಣ್ಣವರು ಒಲವಿನ ಉಡುಗೊರೆ ಕೊಡಲೇನು ಅಂತ ಹೇಳಿ ಬರ್ದಂಗಿರ್ಬೇಕು. ತಗೊಳ್ಳಿ. ಗೌಡ್ರೆ, ನನ್ನ ಮೈಯಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇದೆ, ನಾನು ರಕ್ತನ ವೇಸ್ಟ್ ಮಾಡೋ ಹಾಗಿಲ್ಲ. ನೀವೇ ವೇಸ್ಟ್ ಅನ್ಕೊಂಡ್ರೆ ನಿಮ್ಮ ರಕ್ತನೂ ವೇಸ್ಟಿಯಾ? ಏನಂದ್ರೆ? ಅಲ್ಲ, ಏನ್ ಮಾಡೋದು ಒಂದಿ. ಡೋಂಟ್ ಬರಿ ಗೌಡ್ರೆ, ರಕ್ತ ಇಲ್ಲ ಅಂದ್ರೆ ಏನಾಯ್ತು, ರೆಡ್ ಇಂಕಲ್ಲಿ ಬರೀತೀನಿ. ಜಾನಿ, ಇಷ್ಟೊತ್ತಾದ್ರೂ ನೀವು ಬಂದೇ ಬರ್ತೀರೋ ಅಂತ ಬಾಗಿಲು ಓಪನ್ ಮಾಡಿ ಇಟ್ಕೊಂಡು ವೆಯ್ಟ್ ಮಾಡ್ತಿದ್ದೀನಿ. ಇವತ್ತಿನ ದಿನ ನೀವು ಮರೆಯಲ್ಲ ಅನ್ಕೊಂಡಿದ್ದೀನಿ. ನೀವು ಬಂದೇ ಬರ್ತೀರಾ ಅಲ್ವಾ? ಜಾನಿ ಪ್ಲೀಸ್ ಬನ್ನಿ. ಜಾನಿ ಬಂದ್ರು ಅನ್ಸುತ್ತೆ. ಗೌಡ್ರೆ ನೀವಾ? ಮಧುರವ್ರೆ, ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಗೌಡ್ರೆ. ಇವತ್ತು ನನ್ನ ಬರ್ತ್ಡೇ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಮಧುರವ್ರೆ, ನಾನು ನಿಮ್ಗೆ ಯಾನಬೇಕು ಹೇಳಿ? ಎದ್ರು ಮನೆಯವರು. ಅಸ್ತಿಯಾ? ನಾನು ಒಳ್ಳೆ ಫ್ರೆಂಡ್, ಒಳ್ಳೆ ಮನಸ್ಸಿನ ವ್ಯಕ್ತಿ. ಆ್ಯಕ್ಚುಲಿ ಜಾನಿ ಇವತ್ತು ನನ್ನ ಬರ್ತ್ಡೇಗೆ ವಿಶ್ ಮಾಡ್ತಾರೆ ಅನ್ಕೊಂಡೆ, ಆದ್ರೆ ಅವ್ರು ಇದನ್ನು ಮರ್ತೇ ಬಿಟ್ಟಿದ್ದಾರೆ. ಅವ್ರಿಗಿಂತ ನೀವೇ ವಾಸಿ. ಮಧುರವ್ರೆ, ಇದೇ ಖುಷಿಲಿ ಒಂದು ಕವನ ಹೇಳ್ಬಿಡ್ತೀನಿ. ಹೇಳಿ. ಪ್ರೀತಿ ಇರದವರ ಬಗ್ಗೆ ಬಿಟ್ಟಾಕಿ, ಅವರನ್ನು ಮನಸ್ಸಿನಿಂದ ಸುಟ್ಟಾಕಿ, ಪ್ರೀತಿಯಿಂದ ಬಂದವರನ್ನು ಒಪ್ಪಿಕೊಳ್ಳಿ, ಪ್ರೀತಿ ಕೊಟ್ಟು ಪ್ರೀತಿನ ಉಳಿಸ್ಕೊಳ್ಳಿ. ಹೆಂಗಿದ್ದದು? ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನೀವು ಹೇಳಿದ ಲೈನ್ ಕರೆಕ್ಟಾಗೇ ಇದೆ. ಜಾನಿ ಹೇಗಿದ್ದಾರೆ? ಅವ್ರಿಗೇನಾಗಿದ್ದು ಮೊದ್ಲಾಗ್ರ ಒಟ್ಟು ಬಿರಿಯಂಗ್ ಉಣ್ಕೊಂಡು ಆರಾಮಾಗಿ ಅವ್ರೇನಿ. ನನ್ನ ಬರ್ತ್ಡೇ ಬಗ್ಗೆ ಅವ್ರೇನು ಯೋಚನೆ ಮಾಡ್ತಿಲ್ವಾ? ಅಂಥದ್ದು ಯಾನು ಇಲ್ವಲ್ಲ. ನೀವು ನನ್ನ ಬರ್ತ್ಡೇ ಬಗ್ಗೆ ಅವ್ರಿಗೇನು ಹೇಳಿಲ್ವಾ? ಅಯ್ಯೋ ಹೇಳ್ದಿ, ಅದ್ರ ಲೆಕ್ಕಕ್ಕೆ ತಗೊಳ್ದೆ. ಈಗ ತಾನೇ ಪಂಜರದಿಂದ ಪುಟ್ರ ಗಿಳಿಯಂಗ ಇಷ್ಟ ಬಂತವ್ರಿಗೆ ಹಾರಾಡ್ಕೊಂಡು ಅವ್ರೇನಿ. ನಾನು ಹೇಳ್ದ ಸಾಲು ಅಂತ ಪುಟ್ ಮನಿಕಲ್ಲು ಹೇಳಿಸ್ತಿ, ಅದನ್ನ ತಲೆಗೆ ಹಾಕಳ್ದೆ ಯಾನನ್ನ ಮಾತಾಡ್ತಿದ್ರು ನೀ. ಏನು ಹೇಳ್ತಿದ್ರು? ಬೇಡ ಬಿಡಿ, ನೀವು ಬೇಜಾರು ಮಾಡ್ಕೊತಿದ್ದೀರಿ. ಬೇಜಾರಾಗಕ್ಕೆ ಇನ್ನೇನು ಉಳಿದಿದೆ, ಅದೇನು ಅಂತ ಹೇಳಿ. ಅದು ಇವತ್ತಿನ ದಿನ ಅವ್ರಿಗೆ ಶಾನೆ ಕೆಟ್ಟ ದಿನ ಅಂತೆ. ಈಗ ಹೇಳಿದ್ರಾ? ಹೂವನಿ, ಅವ್ರ ಜೀವನದಲ್ಲಿ ಕಪ್ಪು ಚುಕ್ಕಿ ಅಂತ. ಆದ್ರೂ ನಾನು ಅಣ್ಣಪ್ಪನವ್ರೆ ಒತ್ತು ಬಿದ್ಮೇಲೆ ಹೂ ಗುಚ್ಚ ತಗೊಂಡೋಗಿ ಕೊಡಿ ಅಂದ್ರೆ ಪಾಪ ಮಾಡ್ಕೊಂಡು ನಂಗೆ ಹೊಡಿಯಕ್ಕೆ ಬಂದ್ಬಿಡದ. ನೀವು ಹೊಡೆದ್ರು ಪರವಾಗಿಲ್ಲ, ಹೂ ಗುಚ್ಚ ತಗೊಂಡೋಗಿ ಕೊಡಿ ಅಣ್ಣಪ್ಪನವ್ರು ಅಂದ್ರೆ ಇದನ್ನ ತಗೊಂಡೋಗಿ ತಿಪ್ಪೆ ಬಿಸಾಕ್ರಿ, ಗುಲಾಬಿ ಹೂವೇ ಇಷ್ಟ ಇಲ್ಲ ಅಂದ್ಬಿಟ್ರು. ಪ್ರತಿ ವರ್ಷ ನನ್ನ ಜಾನಿನ ನನಗೆ ಫಸ್ಟ್ ವಿಶ್ ಮಾಡ್ತಿದ್ರು. ಈಗ ಅವರೇ ನನ್ನ ಬರ್ತ್ಡೇ ಅನ್ನೋದನ್ನೇ ಮರ್ತಿದಾರ. ಇದನ್ನ ನಂಬಕ್ಕೆ ಆಗ್ತಿಲ್ಲ ಗೌಡ್ರೆ. ಮಧುರವ್ರೆ, ಇದನ್ನೆಲ್ಲ ಬಿಟ್ಟಾಕಿ, ನಾಳೆ ಒತ್ತು ಬಿದ್ಮೇಲೆ ನಾನೇ ನಿಮ್ಗೋಸ್ಕರ ಒಂದು ಪಾರ್ಟಿ ಅರೇಂಜ್ ಮಾಡೀನಿ. ಅಣ್ಣಯ್ಯಪ್ಪನವರು ನಿಮ್ಮ ಕೈ ಬಿಟ್ರಿ ಅನ್ನತ್ತೆ, ನಾನು ನಿಮ್ಮ ಕೈ ಹಿಡಿತೀನಿ. ಅಂದ್ರೆ ಒಳ್ಳೆ ಸ್ನೇಹಿತನಾಗಿ ನಿಮ್ ಜೊತೆಗಿರ್ತೀನಿ ಅಂದಿ. ಮಧುರವ್ರೆ, ನಾಳೆ ಪಾರ್ಟಿಲಿ ಆಡಿ ಕುಣಿರಿ ಮಜಾ ಮಾಡಿ. ಅವ್ರು ಇಲ್ದಿದ್ರು ನೀವು ಸಂತೋಷವಾಗಿ ಇರ್ತಿದ್ದಾರೆ ಅನ್ನೋದು ಅಣ್ಣಪ್ಪನವ್ರಿಗೆ ಗೊತ್ತಾಗಬೇಕು. ಗೌಡ್ರೆ, ಪಾರ್ಟಿ ಅರೇಂಜ್ ಮಾಡಿ. ಗೌಡ್ರೆ, ನಾನು ಕಳಿಸಿ ಸಂದೇಶಕ್ಕೆ ಅವಳು ಏನಂತ ಉತ್ತರ ಕೊಟ್ಲು? ಗೌಡ್ರೆ ಪ್ಲೀಸ್ ಮಾತಾಡಿ. ಸಂದೇಶನ ಈ ರೀತಿ ಪೀಸ್ ಪೀಸ್ ಮಾಡ್ಬಿಟ್ಲಾ? ಇಷ್ಟೆಲ್ಲ ಅಣ್ಣಯ್ಯಪ್ಪನವ್ರೆ, ನೀವು ಬೊಕ್ಕ ಕೊಟ್ಟಿದ್ರಲ್ಲ, ಅದನ್ನಾದ್ರೂ ತಗೊಂಡ್ಲಾ? ಅದ್ರೊಳಗೆ ಗುಲಾಬಿ ಹೂ ಇತ್ತಲ್ಲ, ಅದನ್ನ ಹಿಂಗ ತಕೊಂಡು ಒಂದೊಂದಾಗ
ಹಿಂಗ್ ಕಿತ್ತು 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 ಕೆಸರು ಗದ್ದೆ ತರ ತುಳಿದು ಹಾಕ್ಬಿಟ್ರು. ಮಧುರವ್ರೆ ಹಿಂಗೆಲ್ಲ ಮಾಡಿದ್ರು ಅಂದ್ರೆ ನಂಬಕ್ಕೆ ಆಯ್ತಿಲ್ಲ. ಇನ್ನ ನಾನ್ ಸುಳ್ಳು ಹೇಳ್ತಾ ಇದೀನಿ ಅಂತಮ್ಮ, ಬೇಕಾದ್ರೆ ನಂಬ್ಕ ಬರ್ತಾ ಇಲ್ಲ ಅಂದ್ರ ಆತ ಇರೋ ಕಸದ್ಬಿಟ್ಟು ನೋಡು ಗುಲಾಬಿ ಹೂ ಪರಿಸ್ಥಿತಿ ಹಂಗದ ಅಂತ ಗೊತ್ತಾಯ್ತದೆ. ಹಂಗಂದ್ರೆ ನೋಡ್ಕೊ ಬರ್ತೀನಿ. ಆಮೇಲೆ ಪುಟ್ಮನಿ ನಿನ್ ಗಂಡನ ಮೇಲೆ ನಿಂಗೆ ನಂಬಿಕೆ ಅಲ್ವಮ್ಮೆ? ಬಾಬಳ ಹಂಗಲ್ಲ. ಬೇಡ ಪುಟ್ಮಲ್ಲಿ ಅವರೇ, ಯಾವುದನ್ನು ನೋಡೋ ಅಗತ್ಯ ಇಲ್ಲ. ನನಗೆ ಗೊತ್ತಾಯ್ತು ಅವಳಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಅಷ್ಟೇ ಅಲ್ಲ ಅಣ್ಣಪ್ಪನವ್ರ, ನಿಮ್ಗೆ ಹೊಟ್ಟೆ ಉರ್ಸ್ಬೇಕು ಅಂತ ನಾಳೆಗೆ ಒಂದು ಬರ್ತಡೆ ಪಾರ್ಟಿ ಮಾಡ್ತಾವ್ರೆ. ಅದು ನಿಮ್ಮನ್ನು ಕರೆದ್ರೆ ನಾನೆಲ್ಲೂ ಬರಲ್ಲ. ಅಣ್ಣಪ್ಪನವ್ರೆ ಹಂಗೆ ಅನ್ಬೇಡಿ, ನೀವು ಹಂಗೆ ಅನ್ಬಿಟ್ರೆ ಸೋತಂಗೆ ಆಗ್ಬಿಡ್ತದೆ. ನೀವು ಅಲ್ಲಿಗೆ ಬಂದು ಅವ್ರ ಎದುರಿಗೆ ಗೆಲುವಿನ ನಗೆ ಬೀರ್ಬೇಕು, ಆಗ್ಲೇ ಅವ್ರ ವಿರುದ್ಧ ನಿಂತಂಗೆ ಆಗೋದು. ಅವಳೇ ನನ್ನ ವಿರುದ್ಧ ನಿಂತಿರುವಾಗ ನಾನು ನಿಲ್ದೇ ಇರ್ತೀನ? ನಾಳೆ ಪಾರ್ಟಿಗೆ ಬರ್ತೀನಿ, ನಾನು ಏನು ಅಂತ ತೋರಿಸ್ತೀನಿ. ಸಿಂಹ ಗರ್ಜಿಸಿದ್ರೆ ಕಾಡ್ ನಡುಗುತ್ತೆ, ಈ ಗೌಡ ಗರ್ಜಿಸಿದ್ರೆ ನಾಡೇ ನಡುತ್ತದೆ. ಏನ್ರಿ ಗೌಡ್ರೆ, ಹಾಟ್ ಆಗಿರೋ ಟೈಮಲ್ಲಿ ಕೂಲ್ ಡ್ರಿಂಕ್ಸ್ ಕೊಟ್ಟಿದ್ದೀರಾ, ಕಿಕ್ಕೇ ಏರ್ತಾ ಇಲ್ಲ. ಕೇರ್ಕಂಬಂಗಿದ್ರೆ ನನ್ನೊಟ್ಟಿಗೆ ಸ್ಟೇಷನಿಗೆ ಬಾ, ಮುಖದ ಮೇಲೆ ಹಲಸಿನ ಹಣ್ಣಿನ ಕಡುಬು ಬರ್ಕ್ ಹಾಂಗೆ ಕಿಕ್ಕೇರ್ಸ್ತೆ. ಬನ್ನಿ ಮಧುರವ್ರೆ ಬನ್ನಿ, ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಗೌಡ್ರೆ. ಹೆಂಗಿದ್ದು ಅರೇಂಜ್ಮೆಂಟ್ಸು? ಬನ್ನಿ. ತುಂಬಾ ಚೆನ್ನಾಗಿದೆ. ಮಧುರವ್ರೆ ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಪುಟ್ಮಲ್ಲಿ ಅವರೇ. ಮಧುರ ಅವರ, ಯಾವುದೇ ರೀತಿ ಡಿಪ್ರೆಸ್ ಆಗಿದ್ರು ನಂಗೆ ಹೇಳ್ರಿ, ನನ್ನ ಹತ್ರ ಒಂದು CD ಅದ ಕೊಡ್ತೀನಿ. ನೀವು ಜಾನಿ ಅವರಿಂದ ದೂರ ಹಾಕ್ಲಿಕ್ಕಿರೋ ವಿಷಯ ನನಗೆ ಗೊತ್ತದ. ಒಂದ್ಸಲ ಆ CD ಹಾಕೋರಿ, ನೀವಿಬ್ರು ಹಂಗೆ ಒಂದಾಗ್ಬಿಡ್ತೀರಿ. ನೋ ಥ್ಯಾಂಕ್ಸ್. ಮಧುರವ್ರೆ, ನೀವು ಚಂದ ಗೊಂಬೆ ಕಣಂಗೆ ಕಾಣ್ತಿದ್ರಿ ಮರ್ರೆ, ಆದ್ರೆ ಎಂತ ಮಾಡೋದು, ಆ ಚಂದ ಕಾಂಬಕ್ಕೆ ಅವರೇ ನಿಮ್ಮ ಜೊತೆಯಲ್ಲಿ. ಹಂಗಂದೇಳಿ ನೀವು ಒಂಟಿಯಾರೆ ಅಂದೇಳಿ ಅನ್ಕೊಂಡ್ಬೇಡಿ, ನಿಮ್ಗೆ ಎಂಥದೇ ಸಮಸ್ಯೆ ಬಂದರೂ ನಂಗೆ ಹೇಳಿ, ನಾನು ಜೊತೆಗಿದ್ದು ದೂರ ಮಾಡ್ತೀನಿ. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ಅವ್ರ ಸಮಸ್ಯೆ ದೂರ ಮಾಡಕ್ಕೆ ನಾನು ಪುಟ್ಮಲ್ಲಿ ಆಮಿ, ನೀವು ಕಳ್ಳರ ಕಾಕರ ಬಗ್ಗೆ ಯೋಚನೆ ಮಾಡಿ. ಪುಟ್ಮಲ್ಲಿ ಅವರೇ, ನಂಗೆ ಯಾಕೋ ಭಯ ಆಗ್ತಿದೆ. ಜಾನಿ ನನ್ನ ಎದುರಿಗೆ ಬಂದ್ರೆ ಹೇಗೆ ನೋಡೋದು? ನೀವ್ಯಾಕೆ ಹೆದರ್ಕೊಂಡಿರಿ? ಅವ್ರು ನಿಮ್ ಗಂಡ ಅಲ್ಲವ್ರ? ಗಂಡ ಆಗಿದ್ರು, ಈಗಲ್ಲ. ಅಲ್ಲ ಮಧುರವ್ರೆ, ಪಾರ್ಟಿ ಎಲ್ಲ ಜೋರಾಗಿ ಅರೇಂಜ್ ಮಾಡಿಸಿದ್ರ, ಅದು ನಿಮ್ಮ ಯಜಮಾನ್ರೆ ಕಾಣ್ತಿಲ್ಲ. ಪ್ರೇಮದ ಕಾದಂಬರಿ ಬರೆದನು ಕಣ್ಣೀರಲಿ, ಕಥೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ. ಏನ್ರಿ ಜನಾರ್ದನ್ ಅವ್ರೆ, ಹ್ಯಾಪಿ ಆಗಿರೋ ಟೈಮಲ್ಲಿ ಸ್ಯಾಡ್ ಸಾಂಗ್ ಆಡ್ತಿದ್ದೀರಾ? ಈಗ ಅವ್ರ ಸಿಚುವೇಶನ್ ಹಾಂಗೆ ಇತ್ತು, ಹಾಡ್ಕಂಡ್ಲಿ ಬಿಡು ಮಾರಾಯ. ಪ್ರೇಮದ ಕಾದಂಬರಿ ಬರೆದನು ಕಣ್ಣೀರಲಿ, ಕಥೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ. ಪ್ರೇಮದ ಕಾದಂಬರಿ ಬರೆದನು ಕಣ್ಣೀರಲಿ, ಕಥೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ. ಮಧುರವ್ರ 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 ಯಾಕೆ ಹಿಂಗೆ ಹತ್ಕೊಂಡ್ಬಂದ್ಬಿಟ್ರಿ? ಇನ್ನೇನು ಸಂತೋಷದಿಂದ ಹಾಡಿ ಕುಣಿಬೇಕಿತ್ತ? ಹ್ಞೂ ಮತ್ತ ಈ ಟೈಮ್ಲಿ ನೀವು ಹಿಂಗೆ ಇರ್ಬೇಕು. ಏನ್ ಹೇಳ್ತಿದ್ದೀರ ಗೌಡ್ರೆ? ಇಂಥ ಸಿಚುವೇಶನ್ ಅಲ್ಲಿ ನಾನು ಹೇಗ್ ಸಂತೋಷವಾಗಿರ್ಲಿ? ನನ್ನಿಂದ ಆಗಲ್ಲ, ನಾನು ಹೋಗ್ತೀನಿ. ಮಧುರವ್ರ ಚಂದನ್ ಅವ್ರೆ ಯಾಕೆ ಅಳ್ತಾ ಇದೀರಿ? ಪುಟ್ಮಲ್ಲಿ ಅವರೇ, ಮಧುರ ನನ್ನ ಪ್ರೀತಿ ಮಾಡ್ತಿಲ್ಲ. ಹಂಗೆಲ್ಲ ಹೇಳ್ಬೇಡಿ, ಅವ್ರ ಮನ್ಸು ಏನು ಅಂತ ನನಗೆ ಗೊತ್ತು. ಅವರು ನಿಮ್ಮನ್ನ ಸ್ಯಾನೆ ಪ್ರೀತಿ ಮಾಡ್ತಾರೆ. ಈಗ ನಮ್ಮ ಬಾಪಣ್ಣ ಹೋಗೋರಲ್ಲ, ಕರ್ಕೊಂಡ್ ಬಂದ್ಮೇಲೆ ಮಧುರ ಅವ್ರ ಕಣ್ಣು ನೋಡಿ ಅವ್ರು ಎಷ್ಟು ದುಃಖದಲ್ಲಿ ಇರ್ತಾರೆ ಅಂತ ನಿಮ್ಗೆ ಗೊತ್ತಾಯ್ತದೆ. ನೋಡಿ, ಯಾರು ಬೇಜಾರು ಮಾಡ್ಕೋಬೇಡಿ, ಮಧುರ ಅವರು ಪುನಃ ಬಂದಾರೆ. ಈಗ ಪಾರ್ಟಿ ಶುರು. ಆಕೆ ಮ್ಯೂಸಿಕ್
ಲೆಟ್ಸ್ ಡಾನ್ಸ್ ಜೊತೆ ಜೊತೆ ಲೆಟ್ಸ್ ಲವ್ ಮತ್ತೆ ಮತ್ತೆ ಲೆಟ್ಸ್ ಡಾನ್ಸ್ ಜೊತೆ ಜೊತೆ ಲೆಟ್ಸ್ ಲವ್ ಮತ್ತೆ ಮತ್ತೆ ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು ಪುಟ್ಟಮಲ್ಲಿ ಅವರೇ ಇದೇನೋ ನೀವು ಹೇಳಿದ ದುಃಖ. ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು. ಯಾಕೆ ಹಿಂಗಾಯ್ತವ್ರೆ? ಅವ್ರಿಬ್ರು ಎಷ್ಟ್ ಚಂದಾಗಿದ್ರು. ನಂಜನಗೂಡು ನಂಜುಂಡೇಶ್ವರ ಅವ್ರಿಗೆ ಏನಾಯ್ತಾ? ಪುಟ್ಮದಿ ಪಾಟು ಮುಗಿದು ಇಷ್ಟೊತ್ತಾರು ಅದ್ಯಾಕೆ ಮನೆ ಕಂಡಿಲ್ಲ, ಅದ್ಯಾಕೆ ಕೊಸ ಕೊಸ ಅಂತ ಇದೆ. ನಂಗೆ ಡ್ರಮ್ ಸೆಟ್ ಆಗೋದ. ಅಯ್ಯ ಅದು ಡ್ರಮ್ ಸೆಟ್ ಅಲ್ಲ ಕಮ್ಮಿ, ಅಪ್ಸೆಟ್ಟು. ಹಿಡಿದ್ರಿ ಜಾಡ. ಆದ್ರೂ ಅವ್ರಿಬ್ರು ಯಾಕೆ ದೂರ ಆಯ್ತವ್ರೆ? ಅಣ್ಣ ಪುಟ್ಮದಿ ಅಣ್ಣ ಇಪ್ಪಿಲ್ವಾ, ಅವರು ಶಾನೆ ನಾಲಾಯಕು, ಮಧುರ ಅವ್ರಿಗೆ ಸರಿಯಾದ ಜೋಡಿನೇ ಅಲ್ಲ, ಅದಕ್ಕೆ ಅವರಿಬ್ರು ಬ್ಯಾರೆ ಬೇರೆ ಆಯ್ತಾರ. ಸರಿಕ ಮನಿಕಾ ಬಾಬಣ್ಣ, ಚಂದನ್ ಅವರು ಮಧುರವ್ರನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ? ಅಯ್ಯ ಪ್ರೀತಿ ಮಾಡಿದವ್ರು ಬಾಳೆ ಎಷ್ಟು ಕಂಬಿಡು. ಈಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಟ್ಬಿಡು. ನಾವು ಬಿತ್ತೀವಲ್ಲ ಬೀಜ, ಎಲ್ಲ ಬೀಜದಲ್ಲೂ ಬೆಳೆ ಬಂದದ. ಇಲ್ಲ, ಪ್ರೀತಿನೂ ಅಷ್ಟೇ, ಅದು ಶಾಶ್ವತವಲ್ಲ. ಅದೆಲ್ಲ ಸುಳ್ಳು. ಪ್ರೀತಿನೇ ಶಾಶ್ವತ. ನಿಮ್ಗೆ ಗೆಪ್ತೆ ಇದ್ದ ಮದ್ವೆಗಿಂತ ಮುಂಚೆ ನಮ್ಮ ಅಪ್ಪಯ್ಯ ನಿಮ್ಮನ್ನ ತೋರಿಸಿ, ಇವನು ಪಟಾಪಟಿ ಚಡ್ಡಿ ಮಾರೋನು, ಇವನ್ನ ಕಟ್ಕೊಂಡ್ರೆ ಇವನು ನಿನ್ನ ಬಾಳ್ಸೋದಿಲ್ಲ, ಮದ್ದೂರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಕಳ್ಳೆಕಾಯಿ ಕಳ್ಳೆಕಾಯಿ ಅಂತ ಮಾರ್ಬೇಕಾಯ್ತದೆ, ಅದಕ್ಕೆ ಪ್ಯಾಂಟು ಶರ್ಟ್ ಮಾರೋ ಹುಡುಗನ ಮದುವೆ ಮಾಡಿಸ್ತೀನಿ ಅಂದ್ರು. ನಾನು ಒಪ್ಕೊಳ್ಳಿಲ್ಲ. ಯಾಕೆ ಹೇಳಿ? ನಿಮ್ ಮ್ಯಾಲಿರೋ ಪ್ರೀತಿಗೆ. ಹಂಗೆಯ ಮಧುರವರು ಚಂದನವ್ರನ್ನ ಸ್ಯಾನೆ ಪ್ರೀತಿ ಮಾಡ್ತಾರೆ, ಆದ್ರೆ ಯಾಕೆ ದೂರ ಆಯ್ತಾ ಇದಾರೋ ಗೊತ್ತಿಲ್ಲ. ಅವ್ರನ್ನ ನೆನ್ಸ್ಕೊಂಡ್ರೆ ನನಗೆ ಸಾನೆ ಹೆದರಿಕೆ ಆಯ್ತದೆ. ಆಮೇಲೆ ಪುಟ್ಮಲಿ ನೀ ಯಾಕಮ್ಮೆ ಎದುರ್ಕೊಂಡೆ? ಬಾಬಣ್ಣ, ಅವ್ರಂಗೆ ನಾನು ನೀವು ಬ್ಯಾರೆ ಬ್ಯಾರೆ ಆಗ್ಬಿಟ್ರೆ. ಪುಟ್ಮಲಿ ಎಂತ ಮಾತು ಅಂತ ಅಡಿಯಮ್ಮೆ ಬಿಡ್ಸೋನು. ನಾನು ನಿನ್ನ ಯಾಕೆ ಬೇರೆ ಬೇರೆ ಅದ? ನಾನು ನೀವು ಇಬ್ರು ಶಾನೆ ಪ್ರೀತಿ ಮಾಡ್ತಾವಿ. ಬಾಬಣ್ಣ, ಅವರು ಹಂಗೆ ಸಾನೆ ಪ್ರೀತಿ ಮಾಡ್ತಾ ಇದ್ರು, ಈಗ ನೋಡಿ ಬ್ಯಾರೆ ಬ್ಯಾರೆ ಆಯ್ತವ್ರೆ. ನೀವೇನಾದ್ರೂ ನನ್ನಿಂದ ದೂರ ಆಗ್ಬಿಟ್ರೆ ನನ್ ಪ್ರಾಣ. ಸಮಾಧಾನ ಮಾಡ್ಕ ನೋಡು. ಈಗ ಯಾರು ಬ್ಯಾರೆ ಬೇರೆ ಆಗಲ್ಲ, ನಾನು ಬ್ಯಾರೆ ಬೇರೆ ಆಗಲ್ಲ, ಅವರು ಬ್ಯಾರೆ ಬೇರೆ ಆಗಲ್ಲ. ಅವರು ಬ್ಯಾರೆ ಬೇರೆ ಆಗ್ದಾರ ತರ ನಾನ್ ನೋಡ್ಕೊತೀನಿ. ಇದು ಗೌಡ ಮಾಡ್ತಾರ. ಮಲ್ಕೊಳ್ಳಿ. ಇದೇ ಮನೇಲಿದ್ರೆ ಜಾನಿ ನೆನಪುಗಳು ಕಾಡ್ತಾನೆ ಇರ್ತವೆ. ಅದಕ್ಕೆ ಪಪ್ಪ ಮಮ್ಮಿ ಮನೆಗೆ ಹೋಗ್ಬಿಡ್ತೀನಿ. ಮುಂದೇನಾಗುತ್ತೋ ನೋಡೋಣ. ಹಲೋ ಮಧುರ ಅವ್ರ, ನಿಮ್ ತಗೋಸಿ ಮಾತಾಡ್ಬೋದಾ? ಫೋನ್ ಮಾಡಿಬಿಟ್ಟು ಮಾತಾಡ್ಬೋದಾ ಅಂತ ಕೇಳ್ತಿರಲ್ಲ ಗೌಡ್ರೆ, ಏನು ಅಂತ ಹೇಳಿ. ಅದು ಒಂದು ಎಡವಟ್ಟಾಗ್ಬಿಟ್ಟದ ನೀ. ಏನು? ಅದು ಅದು ಅಣ್ಣಪ್ಪನವರು ವಿಷ ಕುಡ್ದು ಬಿಟ್ಟಾರ ಅನ್ನಿ. ಗೌಡ್ರಾಗ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಹೇಳಿ ಗೌಡ್ರ. ಅಣ್ಣಪ್ಪನವ್ರೆ, ನಿಮ್ಗೊಂದು ಶಾರ್ಟ್ ನ್ಯೂಸು. ಅದೇನು ಹೇಳ್ರಿ? ಅದು ಅದು ಮಧುರ ಅವರು ವಿಷ ಕುಡ್ದು ಬಿಟ್ಟಾರ ಅನ್ನಿ. ಓ ಮೈ ಗಾಡ್! ಮಧು ಮಧು ಜಾನಿ! ಮಧು ಜಾನಿ! ಮಧು ನಿಂಗೆ ಏನಾಗಿಲ್ಲ ತಾನೆ? ನನ್ಗೇನು ಆಗಿಲ್ಲ ಜಾನಿ, ನಿಮ್ಗೇನು ಆಗಿಲ್ಲ ತಾನೆ? ನನ್ಗೇನಾಗಿಲ್ಲ ಮಧು. ಆಮೇಲೆ ಪುಟ್ಮಲಿ ಯಾಕೆ ಹೀಗೆ ಮಾಡಿದೆ? ನನ್ಗೇನಾದ್ರೂ ಆದ್ರೆ ಪರವಾಗಿಲ್ಲ, ಆದ್ರೆ ನಿಮ್ಗೇನಾದ್ರೂ ಆದ್ರೆ ನಾನ್ ಬದುಕಿರಲ್ಲ. ನಿನಗೇನಾದ್ರೂ ಆದ್ರೂ ನಾನು ಬದುಕಿರಲ್ಲ ಮಧು. ಜಾನಿ ಮಾತಾ ಮುಂಚೆನೆ ಹೇಳಿದ್ರೆ ನಾನೇ ಓಡಾಡ್ ಬರ್ತಿದ್ದೆ, ಅದ್ಬಿಟ್ಟು ಯಾಕೆ ವಿಷ ಕುಡಿಯಕ್ ಹೋದ್ರಿ? ನೋಡು ನೋಡು, ವಿಷ ನಿನ್ ತಲೆಗೇರ್ತಿದೆ, ಅದಕ್ಕೆ ನನ್ನ ವಿಷ ಕುಡ್ದಿದ್ಯಾ ಅಂತಿದ್ಯಾ. ಮಧು, ವಿಷ ಕುಡ್ದಿರೋದು ನೀನು. ಜಾನಿ, ವಿಷ ಕುಡ್ದಿರೋದು ನಾನಲ್ಲ, ನೀವು. ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ನೋಡಿ, ನೀವಿಬ್ರಲ್ಲಿ ಯಾರು ಆಸ್ಪತ್ರೆಗೆ ಹೋಗ್ಬೇಕಾಗಿಲ್ಲ, ಯಾಕಂದ್ರೆ ನೀವಿಬ್ರು ವಿಷ ಕುಡ್ದಿಲ್ಲ. ಅಂದ್ರೆ ನೀವ್ ನಂಗೆ ಫೋನ್ ಮಾಡಿ ಸುಳ್ಳು ಹೇಳಿದ್ರ? ಹ್ಞೂ ಕಣೆ ಅವಳಿ. ನೋಡ್ರೆ, ಸುಳ್ಳು ಆಟ ಆಡ್ತಿದ್ದೀರಾ? ಮಧು ವಿಷ ಕುಡ್ದಿದ್ದಾಳೆ ಅಂದ ತಕ್ಷಣ ನನ್ನ ಪ್ರಾಣನ ಹೊಟ್ಟಾಗಿತ್ತು ಗೊತ್ತಾ? ಹೇಳಿ, ಯಾಕೆ ಹೀಗೆ ಮಾಡಿದ್ರೆ? ಚಂದನ್ ಅವ್ರೆ, ನಮ್ ಬಾಬಣ್ಣ ಸುಳ್ಳು ಹೇಳಿರ್ಲಿಲ್ಲ ಅಂದ್ರೆ ನೀವಿಬ್ರು
ನೀವಿಬ್ರು ಹೆಂಗ್ ಒಂದಾಯ್ತಿದ್ರಿ ಹೇಳಿ. ನಮ್ಮಿಬ್ರನ್ನ ಒಂದ್ ಮಾಡಕ್ ನೀವ್ ಈ ರೀತಿ ಸುಳ್ಳು ಹೇಳಿದ್ರ ಗೌಡ್ರೆ? ಹ್ಞೂ ಮಧುರ ಅವ್ರೆ, ನೀವಿಬ್ರು ಬ್ಯಾರೆ ಆಗೋದು ಪುಟ್ಮಲಿಗೂ ಇಷ್ಟ ಇರಲಿಲ್ಲ, ನನಗೂ ಇಷ್ಟ ಇರಲಿಲ್ಲ. ಅದಕ್ಕೆ ರಾತ್ರಿ ಮಾತು ಕೊಟ್ಟಿದ್ದಿ ನಿಮ್ಮಿಬ್ರು ಒಂದು ಮಾಡ್ತೀನಿ ಅಂತ. ಅದಕ್ಕೆ ಸುಳ್ಳು ಹೋಗ್ಬಿಟ್ಟು. ಗೌಡ್ರೆ ಥ್ಯಾಂಕ್ ಯು ಸೋ ಮಚ್. ನಿಮ್ ಋಣನ ಹೇಗ್ ತೀರಿಸ್ಬೇಕು ಅಂತಾನು ನನಗೆ ಗೊತ್ತಾಗ್ತಿಲ್ಲ, ನಿಮ್ಗೆ ಏನ್ ಹೇಳ್ಬೇಕು ಅಂತಾನು ನನಗೆ ಗೊತ್ತಾಗ್ತಿಲ್ಲ. ಐ ಲವ್ ಯು ಅಂತ ಹೇಳಿ ಅಂದ್ರೆ ಅಣ್ಣಪ್ಪನವ್ರಿಗೆ ಐ ಲವ್ ಯು ಅಂತ ಹೇಳಿ ಅಂದಿ. ಜಾನಿ ಐ ಲವ್ ಯು. ಐ ಲವ್ ಯು ಟು ಮಧು. ಆಮೇಲೆ ಪುಟ್ಮಲಿ ಈಗ ನಿಂಗೆ ಖುಷಿ ಆಯ್ತಾ? ಆಗದೆ ಇರ್ತದ ಹೇಳಿ. ಬಾಬಣ್ಣ ನೀವ್ ಸಾನೆ ಗೋಟು. ಗೋಟ್ ಅಲ್ಲ ಕಮ್ಮಿ, ಗ್ರೇಟು. ಹಿಡಿದ್ರಿ ಜಾಡ. ನೋಡ್ರೆ ನಿಮ್ಮನ್ನ ನಂಬರ್ 1 ವೇಸ್ಟ್ ಬಾಡಿ ಅನ್ಕೊಂಡ್ಬಿಟ್ಟಿದ್ದೆ. ವೇಸ್ಟ್ ಬಾಡಿನೂ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಇವತ್ತು ಗೊತ್ತಾಯ್ತು. ಥ್ಯಾಂಕ್ ಯು. ಆದ್ರೂ ಜಾನಿ ನಿಮ್ ಒಂದ್ ಮಾತಿಂದ ನನಗೆ ತುಂಬಾ ಹರ್ಟ್ ಆಯ್ತು. ಯಾವ ಮಾತು ನೀ? ಇಷ್ಟ್ ಚಿಕ್ಕ ವಿಷಯಕ್ಕೆ ನಂಗೆ ಡಿವೋರ್ಸ್ ಕೊಡ್ತೀನಿ ಅಂತ ನೀವು ಹೇಳ್ಬಾರ್ದಿತ್ತು ಜಾನಿ. ನಾನೆಲ್ಲ ಹಾಗೆ ಹೇಳ್ದೆ, ನೀನೇ ತಾನೇ ಡಿವೋರ್ಸ್ ನೋಟಿಸ್ ಕಳ್ಸಿದ್ದು. ಏನು ನಾನಾ? ನಂಗೆ ಹೇಳಿದ್ರು ನೀವ್ ನಂಗೆ ಡಿವೋರ್ಸ್ ಕೊಡ್ತಿದ್ದೀರಾ ಅಂತ. ನಾನ್ ನಿನಗೆ ಡಿವೋರ್ಸ್ ಕೊಡ್ತಿದ್ದೀನಿ ಅಂತ ಯಾವ ಮುಟ್ಟಾಳ ಹೇಳಿದ್ದು? ಆಮೇಲೆ ಪುಟ್ಮಲಿ ಇದು ಯಾಕ ತಲೆ ಸುತ್ತದೆ? ಸರ್ವತ್ ಮಾಡ್ಕೊಡು ನಡಮೆ. ಬನ್ನಿ ಬನ್ನಿ ಮಾಡ್ಕೊಡ್ತೀನಿ. ಹೋಗ್ಲಿ ಬಿಡಿ ಜಾನಿ, ಈಗ ನಾವು ಒಂದಾದ್ವಲ್ಲ ಅಷ್ಟೇ ಸಾಕು. ನಿಮ್ಮನ್ನ ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಹೌದಾ? ಯಾವ ವಿಷಯಕ್ಕೆ? ಮನೇಲಿ ಪಾತ್ರೆ ಬಟ್ಟೆ ಕ್ಲೀನ್ ಮಾಡದೆ ಹಾಗೆ ಬಿದ್ದಿದೆ. ಅದನ್ನ ನೋಡ್ದಾಗೆಲ್ಲ ನೀವೇ ನೆನಪಿಗೆ ಬರ್ತಿದ್ರಿ.